ನಮಸ್ಕಾರ ಪ್ರಿಯ ಸ್ನೇಹಿತರೆ ಮತ್ತು ಸಮಸ್ತ ವೀಕ್ಷಕರೇ. ನಮ್ಮ ಜೀವನದ ಸತ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯದಲ್ಲಿ ಸಂಬಂಧಗಳು ನಮ್ಮ ಜೀವನದಲ್ಲಿ ಯಾವ ರೀತಿ ಪಾತ್ರವನ್ನು ವಹಿಸುತ್ತೇವೆ ಎಂಬುದನ್ನು ಸವಿಸ್ತಾರವಾಗಿ ಸಂಪೂರ್ಣವಾಗಿ ತಿಳಿಯೋಣ. ಸಂಬಂಧಗಳು ರಕ್ತದಿಂದ ಹುಟ್ಟುವುದಿಲ್ಲ, ಮನಸ್ಸಿನಿಂದ ಹುಟ್ಟುತ್ತವೆ. ಸಂಬಂಧಗಳ ಕಹಿ ಸತ್ಯ ಏನೆಂದರೆ, ಈ ಜಗತ್ತಿನಲ್ಲಿ ಮನುಷ್ಯನು ಹೆಚ್ಚು ನಂಬುವುದು ಸಂಬಂಧಗಳನ್ನು. ಆದರೆ ಅದೇ ಸಂಬಂಧಗಳು ಕೆಲವೊಮ್ಮೆ ಜೀವನದ ದೊಡ್ಡ ನೋವಾಗಿ ಬಿಡುತ್ತವೆ. ಚಿಕ್ಕ ವಯಸ್ಸಿನಲ್ಲಿ ಇವರು ನಮ್ಮವರು ಅಂತ ನಂಬಿ ಬದುಕುತ್ತೇವೆ. ಆದರೆ ಜೀವನ ಒಂದು ಹಂತಕ್ಕೆ ಬಂದ ಮೇಲೆ ಗೊತ್ತಾಗುತ್ತೆ ಎಲ್ಲರೂ ನಮ್ಮವರು ಅಲ್ಲ ಅಂತ. ಕೆಲವರು ಸಮಯ ಕಳೆಯೋಕೆ ನಮ್ಮ ಜೊತೆ ಬರುತ್ತಾರೆ, ಇನ್ನೂ ಕೆಲವರು ಉಪಯೋಗಕ್ಕೆ ಬರುತ್ತಾರೆ, ಅಂದರೆ ತಮ್ಮ ಉಪಯೋಗಕ್ಕೋಸ್ಕರ ಬರುತ್ತಾರೆ. ಇನ್ನೂ ಕೆಲವರು ನಮ್ಮ ನೋವಿನ ಸಮಯದಲ್ಲಿ ನಮ್ಮನ್ನು ಒಂಟಿಯಾಗಿ ಬಿಟ್ಟು ಹೋಗುತ್ತಾರೆ. ಜೀವನದ ಕಹಿ ಸತ್ಯ ಏನು ಅಂದರೆ, ಸಂತೋಷದಲ್ಲಿ ಜೊತೆ ಇರುವವರು 1000 ಜನ, ಆದರೆ ಕಷ್ಟದಲ್ಲಿ ಭುಜ ಕೊಡುವವರು ಕೆಲವೇ ಜನ. ಹಣ ಇದ್ದಾಗ ಫೋನ್ ಮಾಡುವವರು ಹೆಚ್ಚು, ಗೌರವ ಕೊಡುವವರು ಹೆಚ್ಚು, ಆದರೆ ಕೈ ಖಾಲಿಯಾದಾಗ ಅದೇ ಜನ ನಿಧಾನವಾಗಿ ದೂರವಾಗಿ ಬಿಡುತ್ತಾರೆ. ಆಗ ಅರ್ಥ ಆಗುತ್ತದೆ ಅವರಿಗೆ ಬೇಕಾಗಿದ್ದದ್ದು ನಮ್ಮ ಮನಸ್ಸಲ್ಲ, ನಮ್ಮ ಪರಿಸ್ಥಿತಿ ಅಂತ. ಕೆಲವರು ಮುಖದಲ್ಲಿ ನಗು ಇಟ್ಟುಕೊಂಡೇ ಒಳಗೆ ನಮ್ಮ ಸೋಲಿಗಾಗಿ ಕಾಯುತ್ತಿರುತ್ತಾರೆ. ನಮ್ಮ ಒಳ್ಳೆಯತನವನ್ನೇ ದುರುಪಯೋಗ ಮಾಡಿಕೊಳ್ಳುತ್ತಾರೆ. ನಾವು ಅಳುತ್ತಿದ್ದಾಗ ಏನಾಯಿತು ಅಂತ ಕೇಳುವ ಜನ ಕಡಿಮೆ, ತುಂಬ ಕಡಿಮೆ. ಆದರೆ ನಮ್ಮ ತಪ್ಪು ಹುಡುಕುವ ಜನ ಹೆಚ್ಚು. ಈ ಜಗತ್ತಿನಲ್ಲಿ ಮನುಷ್ಯನು ಹೆಚ್ಚು ಅಳೋದು ಶತ್ರುಗಳಿಂದ ಅಲ್ಲ, ತನ್ನವರಿಂದ. ಯಾಕೆಂದರೆ ಅಪರಿಚಿತರು ಕೊಡುವ ನೋವು ಅಷ್ಟು ಕಾಡುವುದಿಲ್ಲ, ಆದರೆ ನಂಬಿದವರು ಕೊಡುವ ನೋವು ಜೀವನವನ್ನೇ ಮುರಿದು ಬಿಡುತ್ತದೆ. ಕೆಲವು ಸಂಬಂಧಗಳು ಮಳೆಯ ಹನಿಯ ಥರ ಬರುತ್ತವೆ, ಸ್ವಲ್ಪ ಸಮಯ ಸಂತೋಷ ಕೊಡುತ್ತವೆ, ನಂತರ ಗಾಯ ಬಿಟ್ಟು ಹೋಗಿಬಿಡುತ್ತವೆ. ಕೆಲವರು ನಮ್ಮ ಜೀವನಕ್ಕೆ ಬರುತ್ತಾರೆ, ಯಾವತ್ತೂ ಬಿಡುವುದಿಲ್ಲ ಅಂತ ಮಾತಿನಲ್ಲಿ ಹೇಳುತ್ತಾರೆ, ಆದರೆ ಒಂದು ದಿನ ಕಾರಣವೂ ಇಲ್ಲದೆ ನಮ್ಮನ್ನು ಬಿಟ್ಟು ಹೋಗುತ್ತಾರೆ. ಆಗ ಮನಸ್ಸು ಒಂದು ಪ್ರಶ್ನೆ ಕೇಳುತ್ತದೆ, ನಾನು ಮಾಡಿದ ತಪ್ಪೇನು? ನಿಜ ಹೇಳಬೇಕೆಂದರೆ ಎಲ್ಲ ಸಂಬಂಧಗಳು ಕೆಟ್ಟದ್ದಲ್ಲ. ಇನ್ನು ಈ ಜಗತ್ತಿನಲ್ಲಿ ಮನಸ್ಸಿನಿಂದ ಪ್ರೀತಿಸುವ ಜನ ಇದ್ದಾರೆ, ನಮ್ಮ ಕಣ್ಣೀರನ್ನು ನೋಡಿ ನೋವು ಪಡುವ ಜನರೂ ಇದ್ದಾರೆ, ನಮ್ಮ ಮೌನ ಅರ್ಥ ಮಾಡಿಕೊಳ್ಳುವ ಜನರೂ ಇದ್ದಾರೆ. ಆದರೆ ಅಂತಹ ಜನ ತುಂಬ ಕಡಿಮೆ. ಆದ್ದರಿಂದ ಜೀವನದಲ್ಲಿ ಯಾರನ್ನಾದರೂ ನಂಬಿ, ಆದರೆ ನಿಮ್ಮನ್ನೇ ಕಳೆದುಕೊಳ್ಳುವಷ್ಟು ನಂಬಬೇಡಿ. ಎಲ್ಲರಿಗೂ ಸಮಯ ಕೊಡಿ, ಆದರೆ ನಿಮ್ಮ ಮನಸ್ಸಿನ ಶಾಂತಿ ಕಳೆದುಕೊಳ್ಳಬೇಡಿ. ಯಾಕೆಂದರೆ ಕೊನೆಗೆ ಈ ಜೀವನದಲ್ಲಿ ಜೊತೆ ಉಳಿಯೋದು ಹಣ ಅಲ್ಲ, ಹೆಸರೂ ಅಲ್ಲ, ನಾಟಕ ಮಾಡುವ ಜನರೂ ಅಲ್ಲ. ಉಳಿಯುವುದು ನಿಜವಾದ ಪ್ರೀತಿ ಕೊಡುವ ಕೆಲವು ಹೃದಯಗಳು. ಅದೇ ಜೀವನದ ದೊಡ್ಡ ಭಾಗ್ಯವಾಗಿದೆ. ಈ ವಿಡಿಯೋ ಇಷ್ಟವಾದರೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಇಂಥದೇ ಜೀವನದ ಸತ್ಯ ಮೌಲ್ಯಗಳನ್ನು ತಿಳಿದುಕೊಳ್ಳಬೇಕಾದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ನಾವೆಲ್ಲರೂ ಸಿಗೋಣ. ನಮಸ್ಕಾರ ಪ್ರಿಯ ಸ್ನೇಹಿತರೆ.